ಎಲೆಕ್ಷನ್ ತಮಿಳುನಾಡಲ್ಲಾದರೂ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿ ಬಂದಿರೋದು ಉಪ್ಪಿ ಸರ್. ಈ ಕಾರಣ ಏನು ಅಂತ ಗೊತ್ತಿಲ್ಲ. ಗೊತ್ತಿರುತ್ತೆ, ನಿಮಗೆ ಗೊತ್ತಿರುತ್ತೆ. ಓಕೆ ಸರ್. ಏನಿಲ್ಲ, ಬದಲಾವಣೆ ಬೇಕು ಅನ್ನೋದೇನೋ ಒಂದು ಹೇಳ್ತಾ ಇರಬೇಕು ಎಲ್ಲರಲ್ವಾ. ಖಂಡಿತ ಅದನ್ನು ನಾನು ಹೇಳ್ತಾನೆ ಇದ್ದೀನಲ್ಲ, 7 ವರ್ಷದಿಂದ ಹೇಳ್ತಾನೆ ಇದ್ದೀನಿ ಅದನ್ನು. ಸರ್ 2018 ಪ್ರಜಾಕೀಯ ಬಂತು ಸರ್. ಉಪ್ಪಿ ಸರ್ ಒಂದು ನಿರೀಕ್ಷೆಲಿದ್ರು, ಜನರು ಕೂಡ ಬದಲಾವಣೆ ಅಂತ ಅನ್ನೋದಿಲ್ಲ, ಬದಲಾವಣೆಗೆ ತರೋದಕ್ಕೆ ಮುನ್ನುಡಿ ಬರೀತಾರೆ ಅನ್ನೋದು. ಮತ್ತು ಅದರ ಏನು ಡೆವಲಪ್ಮೆಂಟೇ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಈ ಒಂದು ಬೆಳವಣಿಗೆ ನಂತರ ನಿಮ್ಮ ಹೆಸರು ಬಂದಿದೆ ಸರ್. ಅದೇ ಏನು ಮಾಡಬೇಕು ಅಂತ ಪ್ರಸ್ತುತ ರಾಜಕೀಯದ ಬಗ್ಗೆ ಏನು ಹೇಳ್ತೀರಿ ಸರ್? ಪ್ರಜಾಕೀಯ ಅನ್ನುವಂಥದ್ದು ನಿಮ್ಮ ಒಂದು ಬದಲಾವಣೆಗೆ ಒಂದು ಮುನ್ನುಡಿ ಅಂತ ನೀವು ಹೇಳ್ತೀರಾ, ಬಟ್ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಎಲ್ಲಿಂದ ಆಗಬೇಕದು? ಯಾರು ಮಾಡಬೇಕಾಗಿರೋದು ಅಂದೆ? ಯಾರು? ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ನೋಡಿ, ಇವತ್ತು ಕೂತ್ಕೊಂಡು ಅದನ್ನೇ ಮಾತಾಡ್ತಿದ್ದೀನಿ. ಖಂಡಿತ ಆಮೇಲೆ ಏನಂದರೆ ಎಲ್ಲರೂ ನೀವೇ ಮಾಡಿ ಅಂದ್ಬಿಡ್ತಾ ಇದ್ದಾರೆ ಅಂತಲೂ ಒಂದು ಏನೋ ಬೇರೆ ಥರ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಓಕೆ, ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಹೇಳ್ತಿರೋದು ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ನನ್ನ ಕೆಲಸ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ, ನನ್ನ ಕೈಲಾದಷ್ಟು ಮಾಡ್ತೀನಿ. ನಿಮ್ಮ ಕೆಲಸ ನಾನು ಹೇಳ್ತಿರೋದು, ನಿಮಗೆ ಕರೆಕ್ಟ್ ಅನಿಸಿದ್ರೆ ನೋಡಿ, ಫಸ್ಟ್ ಆಫ್ ಆಲ್ ನೋಡಿ. ಪ್ರಜಾಕೀಯ ಬೇಕು ಅನಿಸಿದ್ರೆ, ಬೇಡ ಅನಿಸಿದ್ರೆ ನೋ ಪ್ರಾಬ್ಲಮ್. ಬೇಕು ಅನಿಸಿದ್ರೆ ಒಂದು ಆ್ಯಪ್ ಇದೆ ನೋಡಿ, ಕರೆಕ್ಟ್ ಅನ್ಸಿದ್ರೆ 4 ಜನಕ್ಕೆ ಹೇಳಿ. ಇಷ್ಟೇ ಮಾಡಬೇಕಾಗಿರೋದು ನೀವು. ವಿಜಯ್ ಅವರ ಆ ಒಂದು ಯಶಸ್ಸಿನ ಬಗ್ಗೆ, ರಾಜಕೀಯ ಯಶಸ್ಸಿನ ಬಗ್ಗೆ ಏನು ಹೇಳ್ತೀರಾ ಸರ್? ಖಂಡಿತ ವೆಲ್ಕಮ್. ಆ್ಯಕ್ಚುಲಿ ದೊಡ್ಡ ಸಕ್ಸಸ್ಫುಲ್ ಆಗಿದ್ದಾರೆ. ಖಂಡಿತ ಒಂದು ಎಲ್ಲದಕ್ಕಿಂತ ನನಗೆ ತುಂಬ ಖುಷಿ ಅನಿಸಿದೆ ಅಂದರೆ, ಒಂದು ಜೆನ್ಸಿ ಅನ್ನೋ ಒಂದು ಯಂಗ್ಸ್ಟರ್ಸ್ ಬಂದು ವೋಟ್ ಹಾಕಿದ್ದಾರೆ. ಅಪ್ ಟು 89% ವೋಟ್ ಹಾಕಿದ್ದಾರೆ ಅಂದರೆ ಎಲ್ರಿಗೂ ಏನೋ ಒಂದು ಬೇಕು ಅನಿಸಿದೆ. ಒಂದು ವೆಲ್ಕಮ್ ಇದ್ದದು ಖುಷಿ ನಿಜವಾಳು. ಅವರೆಲ್ಲ ಯಾಕಂದರೆ ಈ ಪಾಲಿಟಿಕ್ಸ್ ಅಂದರೆ ಪಾಲಿಟಿಕ್ಸ್ ಅನ್ನೋರು ಇವಾಗ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಅದೊಂದು ದೊಡ್ಡ ವಿಷಯ. ನೆಕ್ಸ್ಟ್ ಇವಾಗ ಅವ್ರು ಏನು ಮಾಡ್ತಾರೆ ಅನ್ನೋದು ತುಂಬ ದೊಡ್ಡ ವಿಷಯ. ಅದು ಆ ಒಂದು ಬದಲಾವಣೆಗಳು ಏನು ತರ್ತಾರೆ ಅನ್ನೋದು ನಾನು ಕಾಯ್ಕೊಂಡಿದ್ದೀನಿ, ನೋಡೋಣ. ಅದೇ ಥರ ನಮ್ಮಲ್ಲೂ ಕೂಡ ಖಂಡಿತ ಬಯಸ್ತಾ ಇದ್ದಾರೆ. ಬಟ್ ಆ ಥರ ಬಯಸಿದ್ರೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಗೊತ್ತಿಲ್ಲ ನಿಮಗೆ, ಆಲ್ರೆಡಿ ಪಕ್ಷಗಳಿದ್ದಾವೆ. ನೆಕ್ಸ್ಟ್ ಇನ್ಯಾರೋ ಬಂದು ಏನೋ ಒಂದು ದೊಡ್ಡದಾಗಿ ಏನೋ ಮಾಡಬೇಕು ಅಂದರೆ ವೆಯ್ಟ್ ಮಾಡಬೇಕಾಗತ್ತೆ. ನಾನು ಮಾಡ್ತಿರೋದು ಇದನ್ನೇ. ಅಂತಹ ರಾಜಕಾರಣಕ್ಕೆ ಉಪೇಂದ್ರ ಅವರು ಕೈ ರಾಜಕಾರಣನೇ ಮಾಡಲ್ಲ ಅಂದಮೇಲೆ ಆ ಥರ ರಾಜಕಾರಣ ಈ ಥರ ರಾಜಕಾರಣ ಏನಿದೆ? ನಾನು ಕ್ಯಾಶ್ಲೆಸ್ ಅಂತ ಯಾಕೆ ಹೇಳ್ತೀನಿ ಅನ್ನೋದು ನಿಮಗೆ ಅರ್ಥ ಮಾಡ್ಕೊಬೇಕು ನೀವು. ಕ್ಯಾಶ್ಲೆಸ್ ಅಥವಾ ಕ್ಯಾಶ್? ಲೆಸ್ ಕ್ಯಾಶ್. ಲೆಸ್ ಕ್ಯಾಶ್ ಏನೇ ಜಾತಿಯ ವ್ಯವಸ್ಥೆಯಲ್ಲಿ ವರ್ಕ್ ಆಗುತ್ತೋ ಬಿಡುತ್ತೋ ನೀವು ಹೇಳಬೇಕು. ನೀವು ಈ ದೇಶದ ಪ್ರಜೆ, ನೋಡ್ತಿರೋರು ಪ್ರಜೆ. ನೀವು ಬದಲಾವಣೆ ತರಬೇಕು ಅಂದರೆ ನಿಮ್ಮ ಕೈಯಲ್ಲಿ ಸಾಧ್ಯ ಅಷ್ಟೇ. ಇಲ್ಲ ಬೇಡ ಬದಲಾವಣೆ ಅಂದರೆ ಓಕೆ, ಇದು ಚೆನ್ನಾಗಿದೆ, ಓಕೆ ವ್ಯಕ್ತಿನ ಬದಲಾಯಿಸೋಣ, ಯಾವ್ದಾರ ಅಂದರೆ ಪಕ್ಷನ ಬದಲಾಯಿಸೋಣ ಅಂದರೆ ತುಂಬ ಇದೆ ಆಪ್ಷನ್ನು ಮಾಡಿ. ಬೇರೆ ಬದಲಾವಣೆ ನೀವು ನೋಡಬೇಕು, ಏನು ಹೇಳಿ, ಸಂಪೂರ್ಣವಾದಂಥ ಒಂದು ಸಣ್ಣ ಬದಲಾವಣೆ ನೋಡಬೇಕು ನೀವು ಅಂದರೆ ಖಂಡಿತ ಇದು ಆಪ್ಷನ್ ಇದೆ. ನನ್ನ ಕಡೆ ಅಲ್ಲ, ನಿಮ್ಮ ಕೈಯಲ್ಲಿ ನೋಡಿ. ನಿಮ್ಮ ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ, ನೋಡಿ, ಓಪನ್ ಮಾಡಿ, ಒಂದು 2 ನಿಮಿಷ ನೋಡಿ. ನಿಮ್ಗೆ ಸರಿ ಅನಿಸಿದ್ರೆ ನೀವು ಮಾಡಿ, ಇಲ್ಲಾರೆ ಬಿಟ್ಟಾಕಿ. ಸರ್ 2018ರಲ್ಲಿ ಉಪೇಂದ್ರ ಅವರು ಪ್ರಜಾಕೀಯ ಮುಖಾಂತರ ಬಂದಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಏನೋ ಒಂದು ನಿರೀಕ್ಷೆ ಮಾಡ್ಬೋದೇನೋ. ಅವತ್ತಿನ ಕಾಲಕ್ಕೂ ಕೂಡ ನಾವು ಅದನ್ನ ನನ್ನಿಂದ ಏನೋ ನಿರೀಕ್ಷೆ ಮಾಡಿದ್ರಿ ಅಂದರೆ ಬದಲಾವಣೆ ಅಂತಂದ್ರಲ್ಲ, ಅದರಲ್ಲಿ ಏನಾದರೂ ಯುವ ಸಮುದಾಯದಲ್ಲಿ ಒಂದಷ್ಟು ಅಭದ್ರತೆಗಳು ಕಾಡ್ತಿದ್ವು, ಅದಕ್ಕೆಲ್ಲ ಒಂದು ಉತ್ತರ ಆಗ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಈ ಉಪ್ಪಿ ಸರ್ ಏನಾರು ಎಡವುದ್ರ ಅಂತಾರೆ ಇವತ್ತಿನ ವಿಜಯ್ ಅವರ ಒಂದು ಸಕ್ಸಸ್ ನೋಡಿದಾಗ? ಅದೇ ಥರ ಅಭಿಪ್ರಾಯ ಅಲ್ಲ, ನಿಮ್ಮ ವೈಯಕ್ತಿಕ ಇನ್ನೊಬ್ರು ಅದೇ ಥರ ಬರಬೇಕು ಅಂತ ಅಲ್ಲ. ಬದಲಾವಣೆ ಇಲ್ಲಿ ಅಲ್ಲಲ್ಲ, ಭಾರತದ ಬದಲಾವಣೆ ನಿಮಗೆ ಪಕ್ಷ ವ್ಯಕ್ತಿ ಏನೋ ಬದಲಾವಣೆ ಆಗಬೇಕು. ವರ್ಕ್ ಆಗುತ್ತಾ ಅಂತ ಸರ್ ಉಪ್ಪಿ ಅವರ ಥಾಟ್? ನಿಮಗೆ ಬಿಟ್ಟಿದ್ದದು, ನನ್ನ ಯಾಕೆ ಕೇಳ್ತೀರಾ? ನಿಮಗೆ ಬೇಕಾ? ವರ್ಷದಲ್ಲಿ ಜನ ತಗೊಂಡೇ ಇಲ್ವಲ್ಲ ಸರ್? ಬೇಡ, ಒಳ್ಳೆ ಕತೆ ಅಲ್ಲ. ನಿಮಗೆ ಬೇಡ ಆದರೆ ನಾನೇನಕ್ಕೆ ಒತ್ತಾಯ ಮಾಡಲಿ? ನಿಮಗೆ ಬೇರೆ ಇದ್ದರೆ ಅದಕ್ಕೆ ತಗೊಳ್ಳಿ, ನಾನು ಯಾರು ಹೇಳೋದಕ್ಕೆ ಅದನ್ನು. ನಿಮಗೆ ಬೇಡವಾ, ಬಿಟ್ಟಾಕಿ. ಬೇಡವಾ ನಿಮಗೆ? ಬೇಡ ಬಿಡಿ. ಯಾವ ಕಾರಣದಿಂದ ಉಪ್ಪಿ ಸರ್ ರಾಜಕೀಯ ಬೇಡ ಪ್ರಜಾಕೀಯ ಬೇಕು ಅಂತಿದ್ದಾರೆ? ನಾನು ಹೇಳ್ತಾನೆ ಇದ್ದೀನಿ, ಮತ್ತೆ ಅದನ್ನೇ ಕೇಳ್ತೀರ ನೀವು. ಫಸ್ಟು ಬಿಸ್ನೆಸ್ ರಾಜಕಾರಣ ತೆಗೀರಿ, ಹಣ ಹೂಡಿಕೆ ಮಾಡೋವಂಥ ರಾಜಕಾರಣ ತೆಗೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಯಾಕೆ ಅಂತಲೂ ಹೇಳ್ತಾ ಇದ್ದೀನಿ. ಬಿಸ್ನೆಸ್ ಮಾಡಬಾರ್ದು, ಯಾಕಂದ್ರೆ ನಿಮ್ಮ ದುಡ್ಡು ಇಲ್ಲಿರೋದು ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಲಿಲ್ಲ, ನಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಸರ್, ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗುವಂಥ ವಿಷಯಗಳು ಪಕ್ಕದಲ್ಲಿದ್ದಾವೆ. ಪ್ಲೀಸ್ ಗೋ ಹೆಡ್ ವಿತ್ ದಟ್, ಎಂಜಾಯ್. ಸರ್ ಸಂವಿಧಾನಾತ್ಮಕವಾಗಿ ಅವರು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥದ್ದು ವಿಜಯ್ ಅವರ ಪಕ್ಷ ಟಿವಿಕೆ. ಆದರೂ ಕೂಡ ಸರ್ಕಾರ ನಡೆಸೋದಕ್ಕೆ ಸರ್ಕಸ್ ನಡೀತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ಹೇಳಬೇಕು. ರಾಜಕೀಯದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು ನನಗಿಂತ. ನೀವು ಕೂಡ ಆ ಆ್ಯಂಗಲಲ್ಲಿ ನೋಡೋದು ಏನಿದೆ? ನೀವು ಫಸ್ಟ್ ಟೈಮಲ್ಲ ನೋಡ್ತಿರೋದು, ಇನ್ನು ಇದು ಫಸ್ಟ್ ಟೈಮ ನೋಡ್ತಿರೋದು. ನೀವು ನೋಡಿಲ್ವಾ ಇದನ್ನು? ನೋಡಿಲ್ವಾ ನೀವು ಹೇಳಿ? ರೆಸಾರ್ಟ್ ರಾಜಕಾರಣ ನೋಡಿಲ್ವಾ? ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗೋದು ನೋಡಿಲ್ವಾ? ಡಿಮ್ಯಾಂಡ್ಗಳು ಮಾಡಿರೋದು ನೋಡಿಲ್ವಾ? ನೋಡಿದ್ದೀರಲ್ವಾ?
ನೋಡಿಲ್ವಾ? ನೋಡಿದೀವಿ ಹಾಂ, ಅಟ್ಲೀಸ್ಟ್ ಅಷ್ಟಾರೇ ಹೇಳಿ. ನೋಡಿದೀವಿ ಹ್ಞೂ ಏನು ಸರ್, ಎಲ್ಲ ನೋಡಿ ಬೇಸತ್ತಿದ್ದಾರೆ, ಆದ್ರೂ ಬದಲಾವಣೆ ಕಡೆ ಜನ ಬರ್ತಾ ಇಲ್ಲ. ಈ ಬದಲಾವಣೆ ನಿಮಗೆ ಬೇಕಿಲ್ಲ ಅನ್ಸುತ್ತೆ. ಬರ್ತಿಲ್ಲ ಅಂದರೆ ನಿಮಗೆ ಬೇಕಾ, ವೈಯಕ್ತಿಕವಾಗಿ ನಿಮಗೆ ಬೇಕಾ, ಮಾಡಿ.